ಹಲೋ ನಮಸ್ಕಾರ ಶುಭೋದಯ ರೈತ ಬಾಂಧವರೇ. ಏನಪ್ಪ ಇವತ್ತು ವಿಷಯ ಅಂದರೆ, ಇವತ್ತು ನಮ್ಮ ತೋಟದಲ್ಲಿ ನಾವು ಕೊಲ್ಚೆ ಬೀಜ ಚೆಲ್ಲೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ನಾವು ನೆಲ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ. ಇದಕ್ಕೆ ತಿಪ್ಪೆ ಗೊಬ್ಬರ ಕೊಟ್ಟು ಹಾಕಿ, ಸೊ ಹಾಗಾಗಿ ಉಳುಮೆ ಮಾಡಿ ಅಲ್ವೇ ಹೊಡೆದು ಇಟ್ಕೊಂಡಿದ್ದೀವಿ. ಈಗ ಯಾವುದೆಲ್ಲ ಬೀಜ ತಂದಿದ್ದೀವಿ, ಯಾವ ಥರ ಇದನ್ನೆಲ್ಲ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ನಾವು ತಂದಿರೋ ಸೀಡ್ಸು ನೌಕಲ್ ಸೀಡ್ಸು. ಇದು ಗಂಗಾ ಅಂದ್ಬಿಟ್ಟು, ಸೊ ಇದು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಮಗೆ ತುಂಬ ಜನ ರೈತರು ಸಜೆಸ್ಟ್ ಮಾಡಿದ್ರು. ಹಾಗಾಗಿ ನಮ್ಮ ನಿಯರ್ ಬೈ ಪ್ಲೇಸಸ್ಸಲ್ಲಿ ಹೊಸೂರಲ್ಲಿ ಬೇರಿಕೆ ಎಲ್ಲ ಕೇಳಿದ್ವಿ, ಬೀಜ ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ಮಾಸ್ತಿಯಲ್ಲಿ ಹೋಗಿ ತೊಗೊಂಬಂದು ನಾವು ಬೀಜ ಚೆಲ್ತಿರೋದಿದು. ನೋಡಿ ಇದೇ ನೌಕಲ್ ಬೀಜ ಯಾವ ಥರ ಇದೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ, ಇದು 45 ಡೇಸ್ ಬೆಳೆ. ಸೊ ಹಾಗಾಗಿ ಚೆಲ್ಲೋಣ ಅಂತ ಬಂದಿದ್ದೀವಿ. ಯಾವ ಥರ ಬೀಜ ಚೆಲ್ಲಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಒಬ್ಬ ಅಣ್ಣ ಬಂದಿದ್ದಾರೆ ಚೆಲ್ಲಲಿಕ್ಕೆ. ಸೊ ಹಾಗಾಗಿ ಬೀಜ ಚೆಲ್ಕೊಡ್ತಾ ಇದ್ದಾರೆ ಇವರು ನಮ್ಮ ಅಣ್ಣವರು. ಸೊ ಯಾವ ಥರ ಬೀಜ ಚೆಲ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇದು 2 ವರ್ಷ ಚೆಲ್ಲಬೇಕು, ಅಡ್ಡ ಉದ್ದ ಒಂದೊಂದು ವರ್ಷ ಚೆಲ್ಬಿಟ್ಟು, ಮತ್ತು ಬೀಜ ಎಲ್ಲ ಕ್ಲೀನಾಗಿ ಚೆದರಿರಬೇಕು. ಹಾಗೆ ಮಾಡಿಬಿಟ್ಟು ಮತ್ತೆ ಅದನ್ನು ಬೀಜ ಮುಳುಗ್ಸೋಕೆ ಈ ಥರ ಅಲ್ವೇ ಹೊಡೆದು, ಆಮೇಲೆ ಅಲ್ವೇ ಹೊಡೆದ್ಬಿಟ್ಟು ಆದಮೇಲೆ ಮತ್ತೆ ನಾವು ಡ್ರಿಪ್ ಎಲ್ಲ ಎಳೆದ್ಬಿಟ್ಟು, ಸೊ ಯಾವ ಥರ ನೀರು ಹಾಯಿಸ್ಬೇಕು, ಇದು ಎಲ್ಲ ಯಾವ ಥರ ಅಂದ್ಬಿಟ್ಟು ನಾನು ನೋಡಿಸ್ತೀನಿ ಬನ್ನಿ ಸ್ನೇಹಿತರೆ. ಹೊಡಿಯೋದೇನಪ್ಪ ಅಂದರೆ, ಮೇಯ್ನ್ ರೀಸನ್ನು ಹಸ್ನು ಬರಲಿಕ್ಕೆ ಮತ್ತು ಬೀಜ ಮುಳುಗಬೇಕು ಚೆನ್ನಾಗಿ. ನಾವು ಮೇಲೆ ಚೆಲ್ಲಿರ್ತೀವಲ್ಲ, ಆ ಬೀಜ ಚೆನ್ನಾಗಿ ಮುಳುಗಬೇಕು ಮಳೆ ಬೇಕಂದರೆ. ಸೊ ಹಾಗಾಗಿ ಈ ನಲುವೆ ಎಲ್ಲ ಹೊಡೆದ್ಬಿಟ್ಟು ಮತ್ತು ಡ್ರಿಪ್ ಪೈಪ್ ಎಳೀತಾ ಇದ್ದೀರಿ ನೋಡಿ ನಮ್ಮ ತಂದೆಯವರು. ಇದು ಕಾಲುವೆ ಹೊಡಿಬೇಕು, ಡ್ರಿಪ್ ಪೈಪ್ಗಳೆಲ್ಲ ಎಳೆದಿದ್ದಾಯಿತು, ಈಗ ಕಾಲುವೆ ಹೊಡಿತಾ ಇದ್ದೀರಿ. ಸೊ ಹಾಗೆ ಇನ್ನೂ ಸ್ವಲ್ಪ ಇತ್ತು, ನಮ್ಮ ತಂದೆಯವರು ನಾವೆಲ್ಲ ಸೇರಿಕೊಂಡು ಡ್ರಿಪ್ ಪೈಪ್ಗಳನ್ನೆಲ್ಲ ಎಳೆದು, ಸೊ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಲ್ವ, ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಸೇರಿಕೊಂಡು ಸ್ಪ್ರಿಂಕ್ಲರ್ಗಳೆಲ್ಲ ಹಾಕ್ಬಿಟ್ಟು, ನೋಡಿ ಯಾವ ಥರ ಪೈಪ್ ಎಳೆದ್ಬಿಟ್ಟು ಮತ್ತು ಸ್ಪ್ರಿಂಕ್ಲರ್ ಹಾಕ್ಬೇಕಂದ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವರೆಲ್ಲ ನೋಡಿ ತಿಮ್ಮಕ್ಕ, ಸರಸ್ವತಮ್ಮ, ಮತ್ತು ನೋಡಿ ಇವ್ರು ನಮ್ಮಮ್ಮ, ಇವರೆಲ್ಲ ಸೇರಿಕೊಂಡು ಸ್ಪ್ರಿಂಕ್ಲರ್ಸ್ ಹಾಕ್ತಾ ಇದ್ದಾರೆ. ಹಾಕಿದ್ಮೇಲೆ ಮತ್ತು ನಾವು ನೀರು ಹಾಯಿಸ್ಬೇಕು. ಯಾವ ಥರ ಸ್ಪ್ರಿಂಕ್ಲರ್ ಇರಿಗೇಷನಿಂದ ನೀರು ಹಾಯಿಸೋದು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಒಂದು ಬೆಳೆ ನಾವು ತೆಗಿಬೇಕು, ಸ್ಟಾರ್ಟ್ ಮಾಡಬೇಕು ಅಂದರೆ ಎಷ್ಟು ಜನದ ದುಡಿಮೆ ಇದೆ ಅಂತ ನೋಡ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್